ಗಿರಿಜಮ್ಮ ನಮಸ್ತೆ. ನಮಸ್ತೆ. ಈಗಾಗ್ಲೇ ನಿಮ್ಗೆ ವಿಷಯ ಗೊತ್ತಿದೆ, ನಮ್ಮ ಹೌದು. ಕನ್ನಡ ಒಂದು ಸಾಹಿತ್ಯ ಲೋಕಕ್ಕೆ ಹೌದು. ಸಾಕಷ್ಟು ಹೌದು. ಹೆಸರನ್ನ ತಂದುಕೊಟ್ಟಿದ್ದಂತಹ ಎಸ್ ಎಲ್ ಭೈರಪ್ಪ ಸರ್ ಹಾ. ವಿಧಿವಶರಾಗಿದ್ದಾರೆ. ನೀವು ಕಂಡಂತಹ ಅವರ ವ್ಯಕ್ತಿತ್ವದ ಬಗ್ಗೆ ಹ್ಮ್. ಆಗಿರ್ಬೋದು, ಅವ್ರ ಬರವಣಿಗೆ ಹ್ಮ್. ಬಗ್ಗೆ ಆಗಿರ್ಬೋದು, ಏನ್ ಹೇಳ್ತೀರಾ? ಅಯ್ಯೋ, ಬರವಣಿಗೆ ಮಾತಾಡೋದಷ್ಟು ನನಗೆ ಒಂದು ಇಲ್ಲ ಬಿಡಿ, ಆ ಯೋಗ್ಯತೆನೇ ಇಲ್ಲ. ಬಟ್ ನಾನು ಅವ್ರ ಮೊದಲನೇ ಕಾದಂಬರಿ ಓದಿದ್ದು ನಾನು ಗೃಹಭಂಗ. ಹಾ, ಹಾ. ಗೃಹಭಂಗ ಅದು ನೋಡಿ, ಈ ತರನೂ ಇರುತ್ತಾ ಅಂತ ನಾನು ಆಶ್ಚರ್ಯಪಟ್ಟಿದ್ದೆ. ನೆಕ್ಸ್ಟ್ ಓದಿದ್ದು ದಾಟು. ಆದ್ರೆ ಅಲ್ಲಿ ಮಹಾಭಾರತದ ಬಗ್ಗೆ ಇದೆಲ್ಲ ಎಷ್ಟು ವಿಷದವಾಗಿ ಅವರು ಬರೆದಿದ್ದಾರೆ. ಅಲ್ಲೇ ಹೋಗಿ ಅವರು ರಿಸರ್ಚ್ ಮಾಡಿ ಆ ಕಥೆಗಳನ್ನ ಬರೆದಾಗ ನಾವು ಬರೀ ಕೃಷ್ಣ ಅಂದ್ರೆ ಒಂದು ಮಾಯ ಮಾಡೋನು, ಕೇಳಿದ್ದು ವರ ಕೊಡೋನು, ದ್ರೌಪದಿಗೆ ಅಕ್ಷಯ ವಸ್ತ್ರ ಕೊಟ್ಟವನು, ಈ ತರ ಅಷ್ಟೇ ಕಲ್ಪದ. ವಾಸ್ತವದ ಬಗ್ಗೆ ನಮ್ಗೆ ಏನೂ ಗೊತ್ತಿರ್ಲಿಲ್ಲ ಅವಾಗ ಅದನ್ನು ಓದಿದಾಗ. ಆ ಸಮಯದಲ್ಲಿ ಇವ್ರು ಇದನ್ನೆಲ್ಲ ಬರೆದಾಗ 18 ಅಕ್ಷರೋಣಿ ಸೈನ್ಯ ಸತ್ತಿದ್ದಾರೆ, ಅದು ಮಹಾಭಾರತ ಹೋಗ್ತಿದೆ, ಆ ಕೊಳಕು, ಇದು ರೋಗ ರುಜಿನ ಎಲ್ಲ ಹೇಗಿರುತ್ತೆ ಅಂತ ಎಲ್ಲಾನು ಒಂಥರ ಕಣ್ಣಿಗೆ ಕಟ್ಟದಾಗಿ ಬರೆದಿದ್ರಲ್ಲ. ಅಯ್ಯೋ ಹೌದಲ್ವಾ, ಇದು ವಾಸ್ತವ, ಕೃಷ್ಣನ ಮಾಯ ಮಾಡ್ಬಿಡ್ತಾನೆ ಅನ್ನೋದಷ್ಟೇ ನಮಗೆ ಗೊತ್ತಿತ್ತು ಮಕ್ಕಳಲ್ಲಿ. ಅದ ಆ ಕಾದಂಬರಿ ಓದೋ ಸಮಯದಲ್ಲಿ ಇದನ್ನು ಓದಿದಾಗ ನಮ್ಗೆ ನಮ್ಮ ತಲೆಯಲ್ಲಿ ಒಂದು ಓಹೋ ಇದು ಅಂತ ಸತ್ಯ ಏನು ಅಂತ ಆ ತರ ಗೊತ್ತಾಯ್ತು ಅದು. ಆಮೇಲೆ ಅವರೆಲ್ಲಾ ಕಾದಂಬರಿಗಳನ್ನು ನಾನು ಆಲ್ಮೋಸ್ಟ್ ಓದಿದ್ದೀನಿ. ನನ್ನ ಪುಣ್ಯ ಭಾಗ್ಯ ಅಂತ ಏನು ಅಂತಂದ್ರೆ, ನಾನು ನನ್ನ ಗಿರಿಜಾ ಪ್ರಸಂಗ ಅಂತ ಅಂದ್ಬಿಟ್ಟು ನನ್ನ 70ನೇ ವರ್ಷಕ್ಕೆ ನನ್ನ ಸೊಸೆ ಬುಕ್ಕನ್ನ ಹೊರ ತಂದ್ಲು. ಅವಾಗ ನನ್ನನ್ನು ಸಾಹಿತಿ ಅಂದ್ಬಿಟ್ಟು ಅವರು ನಡೆಸುವಂತ ಒಂದು ಸಾಹಿತಿಲಿ ಅವರು ಸಮ್ಮೇಳನದಲ್ಲಿ ಅಧ್ಯಕ್ಷರಾಗಿದ್ರು. ಆ ಸಾಹಿತ್ಯ ಸಮ್ಮೇಳನಕ್ಕೆ ನಾನು ಹಾಸನದಲ್ಲಿ ಅವರೊಟ್ಟಿಗೆ ಹೋಗಿದ್ದೆ. ನಾನು ಮಾತಾಡಿದೆ ಅವರೊಟ್ಟಿಗೆ. ಅವರ ಒಂದು ಚೇರನ್ನ ಹಂಚ್ಕೊಳ್ಳುವಂತ ಭಾಗ್ಯ. ಮತ್ತೆ ಹಾಸನಾಂಬೆಗೆ ಎಲ್ಲ ಒಟ್ಟಿಗೆ ಹೋಗಿದ್ದು, ಅವ್ರಿಗೆ 1-2 ದಿನ ಕಾಲ ಕಳೆದದ್ದು ಇಲ್ಲ, ಅದು ನನ್ನ ಸೌಭಾಗ್ಯ. ಅದರ ಸ್ಮರಣೆಯಲ್ಲೇ ನಾನಿದ್ದೀನಿ. ಬಟ್ ಅವ್ರು ಇತ್ತೀಚೆಗೆ ವೀಕ್ ಆಗಿದ್ದು, ಅದನ್ನ ನಾನು ಫೇಸ್ಬುಕ್ ಅಲ್ಲಿ ನೋಡಿದೆ. ಬಟ್ ಅವ್ರಿಗೆ ಜನರ ಜೊತೆಗೆ ಪಾಪ ವಯಸ್ಸಾದ್ಮೇಲೆ ಅಷ್ಟೊಂದು ಅವರು ಬೆಳೀತಾ ಇರ್ಲಿಲ್ಲ, ಒಂಥರ ಏಕಾಂತವಾಗಿರ್ಬೇಕು ಅಂತ ಅವ್ರು ಬಯಸ್ತಿದ್ರು. ನನ್ಗಂತೂ ಮೈಸೂರಿಗೆ ಹೋದಾಗೆಲ್ಲ ಅವ್ರು ನೋಡ್ಬೇಕು ಅಂತ ಆಸೆ. ಆದ್ರೆ ಅವ್ರ ಮನೆ ಮುಂದೆ ಹಿಂಗ್ ಪಾಸ್ ಆಗಿ ಹೋಗ್ತಿದ್ದೆ ಹೊರತು ಅವರನ್ನ ಭೇಟಿ ಮಾಡಕ್ಕಂತ ಹೋಗ್ಲಿಲ್ಲ. ಮತ್ತೆ ಇವಾಗ ಇದು ಕೇಳ್ಬಿಟ್ಟು ನಿಜಕ್ಕೂ ನಮ್ಮ ಸಾಹಿತ್ಯ ರಂಗಕ್ಕೆ ತುಂಬಲಾರದ ನಷ್ಟ ಅಂದ್ರೆ ಇದು ಸತ್ಯ, ಅಕ್ಷರಶ ಸತ್ಯ ಅಂತ ಹೇಳ್ಬೋದು. ಗಿರಿಜಮ್ಮ, ನಿಮಗೆ ತುಂಬಾ ಇಷ್ಟ ಆಗಿರುವಂತದ್ದು ಯಾವ್ದು ಗಿರಿಜಮ್ಮ, ಅವ್ರು ಬರೆದಿದ್ದಂತಹ ಕಾದಂಬರಿಗಳಲ್ಲಾಗಿ? ಕಾದಂಬರಿ ಎಲ್ಲವೂ ಚೆನ್ನಾಗಿದೆ. ವಂಶವೃಕ್ಷ ಚೆನ್ನಾಗಿದೆ, ಇದು ಚೆನ್ನಾಗಿದೆ. ನಂಗೆ ಇಷ್ಟ ಆಗದೆ ಇರೋದು ಅಂದ್ರೆ ಅದು ಇವರೇ ಬರ್ದಿದ್ದ, ನಂಗೆ ಗೊತ್ತಿಲ್ಲ ಯಾವ್ದೋ ರಾಮಾಯಣ, ಉತ್ತರ ರಾಮಾಯಣನ ಯಾವುದೋ ಒಂದು ಬರ್ದಿದ್ದಾರೋ ಏನೋ ಮರ್ತೋಗ್ಬಿಟ್ಟಿದ್ದೀನಿ ನಾನು. ಅದು ನಂಗೆ ಅಷ್ಟು ಏನು ಹತ್ತಿರ ಅಂತ ಅನ್ನಿಸ್ತಿಲ್ಲ. ಇನ್ ಮಿಕ್ಕಿದ್ದೆಲ್ಲ ಎಲ್ಲ ವಾಸ್ತವಕ್ಕೆ ಹತ್ತಿರವಾಗಿರೋ ಹಂಗೆ ಬರೀತಾರೆ. ರಾಮ ಹೀಗೆ ಯಾಕೆ ಮಾಡ್ದ, ಹಾಗೆ ಯಾಕೆ ಮಾಡ್ದ, ಮಾತು ಕೇಳ್ಕೊಂಡು ಹೆಂಡತಿನ ಅಗ್ನಿಗೆ ದುಡ್ದ, ಅದೆಲ್ಲ ಒಂಥರ ನೆಗೆಟಿವ್ ಆಗಿ. ಅದು ಉತ್ತರ ರಾಮಾಯಣ ಅಂತ ಅನ್ಕೋತೀನಿ, ನಂಗೆ ಗೊತ್ತಿಲ್ಲ ಅದು ಇವರೇನ ಬರ್ದಿರೋದು ಅಥವಾ ಬೇರೆ ಗೊತ್ತಿಲ್ಲ. ಅದೊಂದು ನನಗೆ ಬುಕ್ ಒಂದು ನನ್ಗೊಂದು ಅಷ್ಟು ಹತ್ತಿರ ಅನಿಸ್ತಿಲ್ಲ ನನಗೆ. ಇನ್ನು ಅವ್ರು ಬರ್ತಿರೋದು ಎಲ್ಲವನ್ನ ನಾನು ಓದಿದ್ದೀನಿ, ಎಲ್ಲವೂ ಅಷ್ಟು ಸುಂದರ. ಬಾಬಾ ಏನು ಕಣ್ಣಿಗೆ ಕಟ್ಟದಾಗೆ, ನಾವೇ ಆ ಪಾತ್ರಗಳ ಆಗ್ತಾ ಇದ್ದ ಹಾಗೆ, ಆ ಪಾತ್ರಗಳೇ ನಾವೇನು ಅನ್ನೋ ತರ ಅನ್ನಿಸ್ತಾ ಇತ್ತು. ಮತ್ತೆ ಸತ್ಯ ಎದುರಾಗ್ತಾ ಇತ್ತು ನಮ್ಮ ಕಣ್ಣಿಗೆ. ಅಂದ್ರೆ ಕತೆ ಅಂದ್ರೆ ನಾವು ಕಲ್ಪನೆ ಮಾಡ್ಕೊಳ್ಳೋದಲ್ಲ, ನಮ್ಮಂದೇ ಕಲ್ಪನೆಯಲ್ಲಿ ವಿಹರಿಸೋದಲ್ಲ, ಇದು ವಾಸ್ತವ ಅಂತ ತೋರಿಸ್ಕೊಟ್ಟವ್ರು ಅಂತ ನಾನು ಹೇಳ್ತೀನಿ. ಅವರು ಉತ್ಕೃಷ್ಟ ಸಾಹಿತಿಯವರು. ನನಗೆ ಅದೆಲ್ಲ ನಂಗೆ ಹೇಳಕ್ಕೆ ಸಹಜವಾಗಿ ಹೇಳಕ್ಕೆ ನಂಗೆ ಬರಲ್ಲ. ಬಟ್ ನಮ್ಮ ಸಾಹಿತ್ಯಕ್ಕೆ ತುಂಬಲಾಗದ ನಷ್ಟ ಅಂತ ಹೇಳಿದ್ರು. ಅವರು 100 ವರ್ಷ ಬದುಕಿರ್ತಾರೆ ಅಂತ ಅನ್ಕೊಂಡೆ ನಾನು. ಸೊ ನಾವು ವಿಚಾರ ಆಯ್ತು. ನಮ್ಮ ದಸರಾ ಈ ಹಬ್ಬದಲ್ಲಿ ಇದೊಂದು ಕಳ್ಕೊಂಡಿದ್ದು ಒಂದು ರತ್ನವನ್ನೇ ಕಳ್ಕೊಂಡಿದೀವಿ ಅಂತ ನಾನು ಅನಿಸ್ತಾ ಇದ್ದೀನಿ. ಗಿರಿಜಮ್ಮ, ಈಗ ನೀವು ಅವರೊಟ್ಟಿಗೆ ವೇದಿಕೆಯನ್ನ ಹಂಚ್ಕೊಂಡಿದ್ವಿ ಹಾಸನಲ್ಲಿ.
ಆ, ಅಂತ ವ್ಯಕ್ತಿನ ರೀಸೆಂಟ್ ಆಗಿ ಯಾವತ್ತಾದ್ರೂ ಭೇಟಿ ಆಗಿದ್ದುಂಟಾ ಅಂತ? ಇಲ್ಲ 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 ಅಯ್ಯೋ ಅದೇ ಹೇಳದ್ನಲ್ಲ, ನಾನು ಆಮೇಲೆ ಮೈಸೂರು ಸುಮಾರು ಸಲ ಹೋಗಿದ್ದೀನಿ. ನನ್ನ ತಂಗಿ ಮನೆ ಹತ್ರನೇ ಅವ್ರ ಮನೆ ಇರ್ತಿತ್ತು. ಆದ್ರೆ ನಂಗೆ ಅವ್ರ ಮನೆ ಮುಂದೆ ಹೋಗ್ತೀನಿ ಹೊರತು ಅವ್ರು ಒಳಗಡೆ ಹೋಗುವಂತ ಧೈರ್ಯ ಮಾಡ್ಲಿಲ್ಲ. ತಕ್ಷಣ ಸಿಟ್ಟು ಬಂದ್ಬಿಡೋದು. ವಯಸ್ಸಾಗಿತ್ತಲ್ಲ, ಅವನಿಗೆ ಪದೇ ಪದೇ ಇದು ಮಾತಾಡೋದು, ಸುಮ್ಮನೆ ಕೆಲ್ಸಕ್ಕೆ ಬಾರದ ಮಾತು. ನಾವೆಲ್ಲ ಏನಂದ್ರೆ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ಏನ್ ಮಾಡಿದ್ರಿ, ಯಾವ್ದು ಇದು ಅಂತ ಕೇಳ್ತೀವಿ ಅಷ್ಟೇ ಅಲ್ವಾ. ನಮ್ಗೆ ಗೊತ್ತು ಸಾಹಿತ್ಯದ ಬಗ್ಗೆ ಮಾತಾಡಕ್ಕೆ. ಸೊ ಆ ಥರದ್ದೆಲ್ಲ ಅವ್ರಿಗೆ ಇಷ್ಟ ಆಗ್ತಾ ಇರ್ಲಿಲ್ಲ ಅನ್ಸುತ್ತೆ. ಸ್ವಲ್ಪ ಸ್ವಲ್ಪ ಅವ್ರಿಗೆ ಒಂಚೂರು ನಾವು ಆ ಥರ ನಾವು ಕೀಟ್ಲೆ ಮಾಡೋದು ಅದೆಲ್ಲ ಅವ್ರಿಗೆ ಇಷ್ಟ ಆಗ್ತಾ ಇರ್ಲಿಲ್ಲ. ತಮಾಷೆ ಮಾಡೋದು ಅಂತ ಅವ್ರ ಹತ್ರ ಏನ್ ಕೀಟ್ಲೆ ಮಾಡೋದು, ತಮಾಷೆ ಅಂತೂ ಮಾಡ್ತಾ ಇದ್ವಿ. ಹಾಗೆ ಸರ್ ಹೀಗೆ ಸರ್ ಅಂತ ಅಂದ್ಬಿಟ್ಟು ಫೋಟೋ ತೆಗೆಸ್ಕೊಳ್ಳ ಸರ್ ಅಂತಂದ್ರೆ ಬೈದ್ಬಿಡೋರು. ಅದೆಲ್ಲ ಒಂಥರ ಮಾಡ್ತಾ ಇದ್ವಿ ನಾವು ಆ ಸಂದರ್ಭದಲ್ಲಿ, ಆ ಸಮ್ಮೇಳನ ಸಂದರ್ಭದಲ್ಲಿ ಒಟ್ಟಿಗೆ ಅಕ್ಕಪಕ್ಕ ರೂಮಲ್ಲಿ ನಾವು ಇರ್ತಾ ಇದ್ವಿ. 2 ದಿನ ನಾವು ನಿಜವಾಗ್ಲೂ ನನಗೆ ಒಂದು ಯಾರಿಗೂ ಸಿಗದಂತ ಒಂದು ನನಗೆ ಆ ಸಂಪರ್ಕ, ಅವರ ಸಾಮೀಪ್ಯ ನನಗೆ ಗೊತ್ತಿದ್ದು ನನ್ನ ಪುಣ್ಯ ಅಂತ ಅನ್ಕೋತೀನಿ. ನನ್ನ ಜನ್ಮ ಅಂತ ಕವಿಗಳನ್ನ ಭೇಟಿ ಮಾಡಿದ್ನಲ್ಲ, ಅವ್ರ ಜೊತೆ ಅಂತಂತ ಉತ್ಕೃಷ್ಟವಾದ ಒಂದು ಕೃತಿಗಳನ್ನ ಕೊಟ್ಟಂತ ಕವಿಗಳು ಅವರ ಒಟ್ಟಿಗೆ ನಾನು ಇದ್ನಲ್ಲ ಅಂತ ಅಂದ್ಬಿಟ್ಟು ನಂಗೆ ತುಂಬಾ ಸಂತೋಷ. ನನ್ನ ಜನ್ಮ ಸಾರ್ಥಕ ಅನ್ಕೋತೀನಿ ಮಂಜು. ಈಗ ಸಾಕಷ್ಟು ಅಭಿಮಾನಿಗಳಾಗಿರ್ಬೋದು, ನೀವು ಕಂಡಂತಹ ನಿಮ್ ತರನೇ ಸಾಕಷ್ಟು ಒಡನಾಟವನ್ನ ಇಟ್ಕೊಂಡಿರುವಂತಹ ಸಿನಿಮಾ ರಂಗದವರು, ಅದ್ರ ಜೊತೆಗೆ ಸಾಹಿತಿಗಳು, ಅವ್ರ ಸಂಬಂಧಿಕರು, ಮನೆಯವರು, ಅಭಿಮಾನಿಗಳಿರ್ತಾರೆ. ಅವ್ರಿಗೆಲ್ಲ ಯಾವ ರೀತಿ ಧೈರ್ಯ ತುಂಬ್ತೀರಾ ಗಿರಿಜಮ್ಮ ಈಗ? ಧೈರ್ಯ ಅಂದ್ರೆ ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ, ಒಂದು ರತ್ನನೇ ಕಳ್ಕೊಂಡ್ಬಿಟ್ಟಿದ್ವಿ, ಅಪರೂಪದ ಒಂದು ರತ್ನ ಅವರು, ಅವರನ್ನೇ ಕಳ್ಕೊಂಡ್ಬಿಟ್ಟಿದೀವಿ ಅಂದ್ರೆ ಧೈರ್ಯ ಹೇಳೋದು. ಅದೇ ನೋಡಿ, ಸಾವು ಅಂತ ಅನ್ನೋದು ಆಕಸ್ಮಿಕ ಏನಲ್ಲ ಅಲ್ವಾ, ಅದು ಹಾಗೆ ಆಗತ್ತೆ. ನಮಗ್ ಗೊತ್ತು, ನಾವೆಲ್ಲರೂ ಹೋಗ್ತೀವಿ ಅಂತ ನನಗ್ ಗೊತ್ತು. ಅವ್ರ ಮುಂದೆ ನಾವು ಹಿಂದೆ ಅಂತ ದೇವ್ರು ಇಷ್ಟು ವರ್ಷ ಅವ್ರಿಗೆ ಆಯುಸ್ಸು ಕೊಟ್ಟು ಕೊನೆವರೆಗೂ ಅವರಿಂದ ದುಡಿಸ್ಕೊಂಡಿದ್ದಾನಲ್ಲ, ಸಾಹಿತ್ಯಕ್ಕೆ ಅವ್ರು ಎಷ್ಟು ಸೇವೆ ಸಲ್ಲಿಸಿದೆಯಲ್ಲ, ಅದು ಒಂದು ಅವರ ಒಂದು ಏನು ಪರಿಪೂರ್ಣ ಜೀವನ ನಡೆಸಿದ್ದಾರೆ. ಅದನ್ನ ಬಗ್ಗೆ ನಾವು ಸಂತೋಷ ಪಡೋಣ ಅಂತ ಅಲ್ವಾ. ಖಂಡಿತವಾಗ್ಲೂ ಗಿರಿಜಮ್ಮ, ತುಂಬಾ ಖುಷಿ ಆಯ್ತು. ಅದೇ ತುಂಬಾ ತುಂಬಾ ಅವ್ರ ಜೊತೆಗೆ ಇರುವಂತಹ ಒಂದಷ್ಟು ಒಡನಾಟವನ್ನ ತಿಳಿಸ್ಕೊಟ್ರಿ, ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ ಗಿರಿಜಮ್ಮ. ಥ್ಯಾಂಕ್ ಯು. ನಮಸ್ಕಾರ. ಥ್ಯಾಂಕ್ ಯು ಗಿರಿಜಮ್ಮ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.